ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನೆಲ್. ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳನ್ನೆಲ್ಲಾದರೂ ಆಚೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ನಾವು ಫನ್ ಸಿಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇದು ಫನ್ ಸಿಟಿ ಬಂದು ಮಾಲ್ ಆಫ್ ಏಷ್ಯಾ ಬೆಂಗಳೂರಲ್ಲಿ ಹೋಗಿದ್ದು. ಏನೋ ಇನ್ನೇನು ನಿಮಗೆ ಗೊತ್ತಿರುತ್ತೆ, ಮಕ್ಕಳಿಗೆಲ್ಲ ಇಷ್ಟ ಈ ಥರದ ಗೇಮ್ಸ್ ಎಲ್ಲ ಆಡಬೇಕು ಆ ಥರ ಅಂತ. ಹೋದ ತಕ್ಷಣ ಫಸ್ಟು ಕಾರ್ಡ್ನ ರೀಚಾರ್ಜ್ ಮಾಡೋಕ್ಕೆ ಅಲ್ಲಿ ಏನೇನು ಆಫರ್ ಇದೆ ಅಂತ ಕೇಳಿದ್ವಿ. ಅವ್ರೇನು ಹೇಳಿದ್ರು, ಒಂದು 35 ಗೇಮ್ಸ್ದು ತೊಗೊಳ್ಳಿ, ಆವಾಗ ಅದು ಜಾಸ್ತಿ ಗೇಮ್ಸ್ ನಿಮಗೆ ಚೆನ್ನಾಗಿ ಆಟ ಆಡ್ಬೋದು ಅಂತ. ಸರಿ ಅಂತ ಒಂದು ಕಾರ್ಡ್ ತೊಗೊಂಡು 35 ಗೇಮ್ಸಿಗೆ ಆಗೋಷ್ಟು ರೀಚಾರ್ಜ್ನ ಮಾಡಿಸಿದ್ವಿ. ನಮಗೆ ಆ್ಯಕ್ಚುಲಿ ಫಸ್ಟು ಏನು ಗೊತ್ತಾಗಿಲ್ಲ ಇದರಲ್ಲಿ ಅಂತಂದರೆ, ಆ ಕಾರ್ಡನ್ನ ನಾವು ಇಟ್ಟಾಗ ಕಟ್ಟಾಗೋದು ಅಮೌಂಟ್ ಅಲ್ಲ, ಅದು ಪಾಯಿಂಟ್ಸು. ನಾವು ಏನು ಅಂದ್ಕೊಂಡ್ವಿ, ಅಮೌಂಟ್ ಕಮ್ಮಿಗೆ ಹೋಗಿರುತ್ತೆ ಇದೆಲ್ಲ ಅಂತ. ಬಟ್ ಎಲ್ಲದು ಕಾಸ್ಟ್ಲಿನೇ ಇರುತ್ತೆ. ಅಲ್ಲಿ ಎಷ್ಟು ಪಾಯಿಂಟ್ಸ್ ಬಂದಿರುತ್ತೆ, ಅಲ್ಲಿ ಎಷ್ಟು ಪಾಯಿಂಟ್ಸ್ ಕಟ್ಟಾಗುತ್ತೆ ಅನ್ನೋದು ಅಷ್ಟು ಕ್ಲಾರಿಟಿ ಬರಲ್ಲ. ಎಲ್ಲ ಗೇಮಿಗೂ ಫಸ್ಟ್ ಆ ಕಾರ್ಡ್ನ ಸ್ಕ್ಯಾನ್ ಮಾಡಬೇಕು, ಅದರಲ್ಲಿ ಇಷ್ಟು ಪಾಯಿಂಟ್ಸ್ ಅಂತ ಅದು ಕಟ್ಟಾಗುತ್ತೆ. ಆವಾಗ ನಿಮ್ಗೆ ಗೇಮ್ ಆಡಲಿಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಬಟ್ ಯಾವುದೇ ಗೇಮು ಫಸ್ಟ್ ಚಾನ್ಸಲ್ಲಿ ಹೇಗೆ ಆಡಬೇಕು ಅನ್ನೋದು ಬೇಗ ಅರ್ಥ ಆಗೋಲ್ಲ. ಒಂದು ಸತಿ ಆಡಿರೋರಿಗೆ ಬೇಗ ಅರ್ಥ ಆಗುತ್ತೆ, ಇಲ್ಲಾಂದರೆ ಬೇಗ ಗೊತ್ತಾಗಲ್ಲ. ಎಲ್ಲದೂ ಅಲ್ಲಿರೋ ಇನ್ಸ್ಟ್ರಕ್ಷನ್ಸ್ನ ಕರೆಕ್ಟಾಗಿ ಓದಿ. ಬಿಕಾಸ್ ಮಕ್ಕಳು ಎಕ್ಸೈಟ್ಮೆಂಟಲ್ಲಿ ಏನು ಮಾಡಿಬಿಡ್ತಾರೆ, ಫುಲ್ಲು ಬೇಗ 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 ಆಡಿಬಿಡ್ಬೇಕು ಅಂತ ಟೆನ್ಷನ್ ತೊಗೋತಾರೆ. ಬಟ್ ನನ್ನ ಸಜೆಷನ್ ಏನು ಅಂದರೆ, ಅಲ್ಲಿ ಏನು ಬರೆದಿರುತ್ತಲ್ಲ ಅದನ್ನು ಕೇರ್ಫುಲ್ಲಾಗಿ ಓದಿ. ಎಲ್ಲ ಗೇಮು ಅವರು ಟ್ರಿಕ್ಕಲ್ಲೇ ಇಟ್ಟಿರ್ತಾರೆ, ನಮ್ಗೆ ಯಾವುದು ಒಂದು ಅಟೆಂಪ್ಟಲ್ಲಿ ಆಗೋಲ್ಲ. ನೋಡಿ ಈಗ ಆಡ್ತಿದ್ದಾಳಲ್ಲ, ಈ ಗೇಮ್ ಅಂತೂ ಯೂಟ್ಯೂಬಲ್ಲಿ ತುಂಬ ತೋರಿಸ್ಬಿಟ್ಟಿದ್ದಾರೆ. ಅದು ಒಂದೇ ಒಂದು ಹೋಲ್ಡ್ ಆಗೋಲ್ಲ, ಲೈಟಮ್ ಅವ್ರು ಅಷ್ಟೇ ಆ ಥರದ್ದೇ ಹುಕ್ಕಿಟ್ಟಿರ್ತಾರೆ. ನಾನು ನೋಡಿದೆ, ದೊಡ್ಡದ್ರಲ್ಲಿ ದೊಡ್ಡ ಹುಕ್ಕಿಲ್ಲ, ಚಿಕ್ಕದ್ರಲ್ಲಿ ಚಿಕ್ಕ ಹುಕ್ಕಿಲ್ಲ, ಅದು ಯಾವುದು ಕನೆಕ್ಟ್ ಆಗೋಲ್ಲ. ನೋಡಿ, ಈ ಗೇಮು ಕೂಡ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಈ ಗೇಮಲ್ಲಿ ಆ ಗ್ರೀನ್ ಎಲ್ಲಿ ಬ್ಲಿಂಕ್ ಆಗುತ್ತೆ ಅಲ್ಲಿಗೆ ಮಾತ್ರ ಬಾಲ್ನ ನಾವು ಹೋಗಿ ಹೊಡಿಬೇಕು. ಆ ಬಾಲ್ ಬೇಗ ಹೋಗಲ್ಲ, ಅದು ಕೂಡ ಸ್ವಲ್ಪ ನಿಧಾನಕ್ಕೆ ಹೋಗುತ್ತೆ. ನಾವು ಇನ್ನೊಂದು ಬಾಲ್ ಎತ್ಕೊಳ್ಳೋ ಅಷ್ಟೊತ್ತಿಗೆ ಅದು ಮುಂದಕ್ಕೆ ಪಾಸ್ ಆಗೇ ಹೋಗ್ಬಿಟ್ಟಿರುತ್ತೆ ಅದು ಲೈಟ್. ಬಟ್ ಓಕೆ, ಇದು ಮಕ್ಳಿಗೆ ಅಂತ ಅಂದಾಗ ಇದು ಎಂಜಾಯ್ಮೆಂಟಿಗೆ ಚೆನ್ನಾಗಿರುತ್ತೆ. ಎಲ್ಲ ಗೇಮ್ಸಲ್ಲೂ ಇಷ್ಟಕ್ಕೆ ಅಂತ ಟಾರ್ಗೆಟ್ ಸ್ಕೋರ್ ಇಟ್ಟಿದ್ದಾರೆ. ಆ ಸ್ಕೋರ್ನ ಟಾರ್ಗೆಟ್ ರೀಚ್ ಮಾಡಿದ್ರೆ ಅಲ್ಲಿ ಟಿಕೆಟ್ಸ್ ಕೂಡ ನಮಗೆ ಅದೇನೋ ಬರ್ತಾ ಇರುತ್ತೆ, ಇಷ್ಟು ಟಿಕೆಟ್ಸು ಈ ಗೇಮಲ್ಲಿ ಗೆದ್ರಿ ಅಂತ ಬರುತ್ತೆ. ಈಗ ಇದರಲ್ಲಿ 2,500 ಸ್ಕೋರ್ ಮಾಡಿದ್ರೆ ಮಾತ್ರ ಅವರು ಎಲಿಜಿಬಲ್ ಆಗ್ತಾರೆ ನೆಕ್ಸ್ಟು ಏನಾದರೂ ಒಂದು ಟಿಕೆಟ್ಸ್ ಬರೋಕ್ಕೆ. ನನ್ನ ಮಗಳು ಚೆನ್ನಾಗಿ ಆಡೋದ್ಲು ಆ್ಯಕ್ಚುಲಿ ಅದನ್ನು. ಈ ಥರದೊಂದು ಸ್ಪಿನ್ ಇತ್ತು, ಇದನ್ನೆಲ್ಲ ಅಂತೂ ಆಡೋಕ್ಕೆ ಹೋಗಬೇಡಿ. ಬಿಕಾಸ್ ಈ ಸ್ಪಿನ್ನಲ್ಲಿ ಏನೋ ಮಕ್ಕಳಿಗೆ ಏನೂ ಮಜಾ ಬರಲ್ಲ. ನೋಡಿ, ಇದರಲ್ಲಿ ಬರೀ 25 ಟಿಕೆಟ್ಸ್ ಬಂತು, ಅದೇನೋ ಗೊತ್ತಿಲ್ಲ ಅದರಲ್ಲಿ ಏನು ಬರುತ್ತೆ, ವೇಸ್ಟ್ ಅದು. ಲಾಸ್ಟಿಗೆ ಏನೋ ಒಂದು 3 ಗೇಮ್ಸ್ ಫ್ರೀ ಕೊಟ್ಟರು, ಅದೇನು ನಮಗೆ ಅಷ್ಟು ಖುಷಿ ಅನಿಸ್ಲಿಲ್ಲ. ಅದು ಬ್ಲೂ ಕಲರ್ ಇರೋದ್ರಲ್ಲಿ ಮಾತ್ರ ಆಡಬೇಕು ಅಂತ. ಇನ್ನು ಈ ಥರ ಇದೆ ನೋಡಿ, ಈ ಥರ ಎಲ್ಲ ಕುತ್ಕೊಂಡು ಆಡೋದು ಗೇಮ್ಸ್ ಇದೆ ನೋಡಿ, ಇದೇ ಆ್ಯಕ್ಚುಲಿ ತುಂಬ ಎಂಜಾಯ್ಮೆಂಟ್ ಅಂತ ಅನಿಸೋದು. ಇದರಲ್ಲಿ ಅವಳು ಕೂತ್ಕೊಂಡಾಗ ಅದು ನೋಡಿ, ಅದು ಕೂಡ ಕೂತಿರೋ ಅಂಥ ಚೇರ್ ಕೂಡ ಮೂವ್ ಆಗ್ತಾಯಿದೆ. ಆವಾಗ ಮಕ್ಕಳಿಗೆ ಏನನ್ಸುತ್ತೆ, ಅದು ಇನ್ನೊಂದು ಸ್ವಲ್ಪ ಖುಷಿ ಕೊಡುತ್ತೆ, ಅದು ನಾವೇ ಹೋಗ್ತಾ ಇದ್ದೀವಿ, ನಾವೇ ಮೂವ್ ಮಾಡ್ತಾಯಿದ್ದೀವಿ ಅಂತ. ಇದೆಲ್ಲ ಇನ್ ನಥಿಂಗ್ ಬಟ್ ವಿಡಿಯೋ ಗೇಮ್ ಥರ, ನೀವೇ ನೋಡಿರ್ತೀರ. ಇದನ್ನೆಲ್ಲ ಮೊಬೈಲಲ್ಲೂ ಆಡ್ಬೋದು, ಬಟ್ ಆದರೆ ಈಗ ನಾವು ಕೂತಿರೋಂಥ ಚೇರೇ ಮೂವ್ ಆಗೋದು, ಆ ಎನ್ವಿರಾನ್ಮೆಂಟು, ಆ ಸ್ಕ್ರೀನು ನಾವು ಟರ್ನ್ ಮಾಡಿದಾಗ ಟರ್ನ್ ಆಗೋದು, ಇದು ಸ್ವಲ್ಪ ಖುಷಿ ಜಾಸ್ತಿ. ಅಂದರೆ ಯಾವುದೇ ಆದ್ರೂ ಇದು ಸಣ್ಣ ಮಕ್ಕಳಿಗೆ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ತುಂಬ ದೊಡ್ಡ ಮಕ್ಕಳು ಅಷ್ಟಾಗಿ ಈಗಿನ ಮಕ್ಕಳು ಎಂಜಾಯ್ ಮಾಡಲ್ವೇನೋ, ಅದು ನನಗನ್ಸುತ್ತೆ. ನನಗೆ ಗೊತ್ತಿಲ್ಲ, ಎಲ್ಲ ಮಕ್ಕಳು ಮಾಡಲ್ವೇನೋ ಗೊತ್ತಿಲ್ಲ. ಬಟ್ ನನಗನ್ಸೋದು, ನನ್ನ ಮಗಳಿಗೆ ಇದು ತುಂಬಾ ಚಿಕ್ಕದಾಗಿ ಅನ್ನಿಸ್ತು. ಒಂದು 5-6 ಇಯರ್ಸು ಇಲ್ವಾ ಒಂದು 7-8 ಲಾಸ್ಟ್ 7-8 ಇಯರ್ ಮಕ್ಕಳಿಗೆ ಓಕೆ, ಈ ಥರ ಗೇಮ್ಸ್ ಎಲ್ಲ ಚೆನ್ನಾಗಿ ಅನಿಸುತ್ತೆ. ಒಂದಲ್ಲಿ ಬ್ಯಾಸ್ಕೆಟ್ ಬಾಲ್ ಕೂಡ ಇತ್ತು. ನಮ್ಮ ಮನೆಯವ್ರು ಸುಮ್ಮನೆ ಒಂದು ಸತಿ ಟ್ರೈ ಮಾಡೋಣ ಅಂತ ಹಾಕಿದ್ರು. ಅದರಲ್ಲೂ ಇಷ್ಟು ಸತಿ ಏನೋ ಕಂಟಿನ್ಯೂಸ್ ಆಗಿ ಹಾಕಿದ್ರೆ ಏನೋ ಸ್ಕೋರ್ ಬರುತ್ತೆ, ಅದು ಹಾಕೋಕ್ಕಾಗಲ್ಲ. ನೋಡಿ, ಇದು ಫುಟ್ಬಾಲು, ಅವರು ಬಾಲ್ನ ಹಾಕೋಕ್ಕೆ ಎಲ್ಲ ಚಿಕ್ಕದಾಗಿ ಜಾಗ ಬಿಟ್ಟಿದ್ದಾರೆ ಹೊಡಿಯೋಕ್ಕೆ. ಅಲ್ಲಿ ಲೆಗ್ ಹೋಗೋಕ್ಕೂ ಕೂಡ ಅಲ್ಲಿ ಫುಲ್ಲು ಟ್ಯಾಗ್ ಹಾಕಿದ್ದಾರೆ. ಆ ಟ್ಯಾಗಿಂದ ಜಾಸ್ತಿ ಒಳಗೋಗಿ ಹೊಡಿಯೋಕ್ಕಾಗಲ್ಲ. ಅದು ನೋಡಿಕೊಂಡು ಸ್ವಲ್ಪ ನೀಟಾಗಿ ಆಡಬೇಕು, ಇಷ್ಟು ಅಂತ ಇರುತ್ತೆ ಅದು ಒಂದು ಸತಿ ಸ್ವೈಪ್ ಮಾಡಿದಾಗ. ಬಟ್ ಯಾವುದೇ ಗೇಮ್ ನೋಡಿ ನೀವು, ಅಲ್ಲಿ ಅವ್ರು ಟ್ರಿಕ್ಕಿಯಾಗಿ ಇಟ್ಟಿರ್ತಾರೆ. ಯಾವುದೂ ಅಷ್ಟು ಈಸಿಯಾಗಿ ಆಡೋಕ್ಕಾಗಲ್ಲ, ಒಂದು ಅಟೆಂಪ್ಟಿಗೆ ಆಡೋಕ್ಕಾಗಲ್ಲ. 2 ಅಟೆಂಪ್ಟ್ ಆಡೋಕ್ಕೆ ಹೋದರೆ ಆ ಕಾರ್ಡಲ್ಲಿರೋ ಅಂಥ ಪಾಯಿಂಟ್ಸ್ ಬೇಗ ಖಾಲಿ ಆಗುತ್ತೆ, ನೀವು ಎಲ್ಲ ಗೇಮ್ಸ್ನೂ ಆಡೋಕ್ಕಾಗಲ್ಲ. ನನ್ನ ಬೆಟರ್ ಎಕ್ಸ್ಪೀರಿಯೆನ್ಸು, ನಾನು ನಿಮಗೆ ಹೇಳೋ ಅಂಥ ಸಜೆಷನ್ ಏನಂದರೆ, ಒಂದೇ ಸತಿ ಆಡಿ ಒಂದು ಗೇಮ್ನ. ಎಲ್ಲ ಮುಗಿದಾದ್ಮೇಲೆ ನಿಮ್ಮ ಹತ್ರ ಇನ್ನೂ ಆ ಕಾರ್ಡಲ್ಲಿ ಪಾಯಿಂಟ್ಸ್ ಇದೆ, ಇನ್ನೂ ಕರೆನ್ಸಿ ಇದೆ ಅಂತಂದರೆ ಅವಾಗ ಹೋಗಿ ನಿಮ್ಗೆ ಯಾವ ಗೇಮ್ ಇಷ್ಟ ಆಯಿತು ಅದನ್ನು ತಿರ್ಗಾ ಇನ್ನೊಂದು ಸತಿ ಆಡೋದು ಬೆಸ್ಟ್ ಅಂತ ನನಗನ್ಸುತ್ತೆ.
ಅವರು ಇನ್ನೊಂದು ಸತಿ ರೀಚಾರ್ಜ್ ಕೇಳಿದ್ರೆ ಕೂಡ ಎಲ್ಲ ಪ್ಯಾಕೇಜಸ್ಸು ಜಾಸ್ತಿನೇ ಇರುತ್ತೆ. ಸುಮ್ಮನೆ ಒಂದು ಸತಿ ಆಡೋಕ್ಕೆ ಹೋದರೆ 5,000-6,000 ರುಪೀಸೇ ವೇಸ್ಟ್ ಮಾಡ್ಕೋಬೇಕಾಗುತ್ತೆ. ಬಟ್ ಆದರೆ ನಮ್ಮ ಮಕ್ಕಳು ಫನ್ಗಿಂತ ದೊಡ್ಡದಲ್ಲ. ಒನ್ಸ್ ಸಮ್ಮರ್ ಹಾಲಿಡೇಸಲ್ಲಿ ಈ ಥರದ್ದು ಒಂದು ಎಂಜಾಯ್ ಮಾಡ್ತಾರೆ ಮಕ್ಕಳು. ಅದನ್ನು ಏನಂದರೆ ಜಾಸ್ತಿ ಅದನ್ನೇ ಹೋಗಲಿ ದುಡ್ಡು ಖರ್ಚು ಮಾಡೋ ಅಂಥದ್ದು ಅಲ್ಲ ಅಂತ ಅನಿಸುತ್ತೆ. ಇದು ಈ ಥರ ಗೇಮ್ಸು ಓಕೆ, ಇದು ಶೂಟಿಂಗ್ ಗೇಮು. ಇದು ಕೂಡ ನನಗೆ ಕೂರ್ಸಾದ್ಮೇಲೆ ಅನ್ನಿಸ್ತು, ಇದು ಕೂಡ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಓಕೆ ಚೆನ್ನಾಗಿದೆ. ಈಗ ಮೊಬೈಲಲ್ಲೇ ಎಷ್ಟೆಷ್ಟೋ ಚೆನ್ನಾಗಿರುವಂಥ ಗೇಮ್ ಬಂದುಬಿಟ್ಟು ಮಕ್ಕಳಿಗೆ ಅಷ್ಟೊಂದೆಲ್ಲ ಸಣ್ಣ ಗೇಮ್ ಮೇಲೆ ಇಂಟ್ರೆಸ್ಟೇ ಬರಲ್ಲ. ಬಟ್ ನನ್ನ ಮಗಳು ಎಂಜಾಯ್ ಮಾಡಿದ್ಲು, ಐ ಆಮ್ ಹ್ಯಾಪಿ. ಅದರಲ್ಲಿ ಚೆನ್ನಾಗೆ ಅದು ಏನೇನು ಬರುತ್ತೆ ಅದನ್ನು ಶೂಟ್ ಮಾಡ್ತಾ ಇರಬೇಕು. ಅಲ್ಲೊಂದು ಅದೇನೋ ಬಾಲ್ ಬರುತ್ತೆ, ಅದನ್ನು ಶೂಟ್ ಮಾಡಬೇಕು. ಅದನ್ನು ಶೂಟ್ ಮಾಡಿದ್ರೆ ಅದೆಲ್ಲ ಆ ಬೆಂಕಿ ಎಲ್ಲ ಹೋಗುತ್ತೆ. ಬಟ್ ಇದು ಸಣ್ಣ ಮಕ್ಕಳಿಗೆ ಚೆನ್ನಾಗಿ ಅಂತ ನನಗನ್ಸುತ್ತೆ. ಈ ದೊಡ್ಡವರಿಗಿಂತ ಸಣ್ಣ ಮಕ್ಕಳಿಗೆ ಚೆನ್ನಾಗಿರುತ್ತೆ. ಇದು ಕೂಡ ಸ್ವಲ್ಪ ಮೂವಿಂಗ್ ಇದೆ ನೋಡಿ, ಅವಳು ಕೂತಿರೋ ಜಾಗ ಮೂವಿಂಗ್ ಇರೋದ್ರಿಂದ ಸ್ವಲ್ಪ ಇನ್ನೊಂದು ಸ್ವಲ್ಪ ಖುಷಿ ಅಂತ ಅನಿಸುತ್ತೆ. ಬಿಕಾಸ್ ನಾವೇ ಅದನ್ನು ಆಡ್ತಾ ಇದ್ದೀವಿ, ನಾವೇ ಅದನ್ನು ಬರ್ನ್ ಮಾಡ್ತಾಯಿದ್ದೀವಿ ಅಂತ ಖುಷಿ ಅಂತ ಅನಿಸುತ್ತೆ. ಅದೇ ನಾನು ಹೇಳ್ದಾಗೆ ಯಾವುದೇ ಆದರೂ ಒಂದು ಏಜ್ವರೆಗೂ ಚೆನ್ನಾಗಂತ ಅನಿಸುತ್ತೆ. ಇದು ಸಣ್ಣ ಮಕ್ಳಿಗಾದರೆ ತುಂಬ ಖುಷಿ ಕೊಡುತ್ತೆ. ನೆಕ್ಸ್ಟ್ ವರ್ಷನಲ್ಲಿ ಅವ್ರಿಗೆಲ್ಲ ಗೊತ್ತಿರುತ್ತೆ, ಆ ಮಕ್ಕಳಿಗೆಲ್ಲ ಅಷ್ಟೊಂದು ಕ್ರೇಜ್ ಕೊಡಲ್ಲ. ಬಟ್ ನಾನು ಇನ್ನೊಂದು ಸಜೆಸ್ಟ್ ಮಾಡೋದು ಏನಪ್ಪ ಅಂದರೆ, ಈಗ ನೀವು ಈ ಥರ ಚಿಕ್ಕ ಗೇಮ್ ಏನಿದೆ ಇದನ್ನು ಸ್ವಲ್ಪ ಈ ಏಜು ದೊಡ್ಡ ಮಕ್ಕಳಿಗೆ 10 ಇಯರ್ಸ್ ಎಬೋ ಮಕ್ಕಳಿಗೆ ಸೂಟ್ ಆಗಲ್ಲ. ಅವಾಗ ನಾವು ಏನು ಮಾಡಬೇಕು, ಇನ್ನೊಂದು ಸ್ವಲ್ಪ 2-3 ದೊಡ್ಡ ಗೇಮ್ಸ್ ಇದೆ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಪಾಯಿಂಟ್ಸ್ ಇದೆ, ಹೋದರೆ ಹೋಗುತ್ತೆ. ಅದನ್ನ ಆಡಿಸಿದ್ರೆ ಅವ್ರಿಗೆ ಇನ್ನೂ ಖುಷಿ ಆಗುತ್ತೆ ಅಂತ ನನಗನ್ಸುತ್ತೆ. ನಾವು ಹಂಗೆ ಮಾಡಲಿಲ್ಲ. ಅವಳು ಏನೇನು ಕೇಳ್ತಾಳೆ, ಏನೇನು ನೋಡ್ತಾಳೆ, ಪಕ್ಕದ ಜಸ್ಟು ಮೂವ್ ಆದ್ವಿ ಅಷ್ಟೇ. ಇದು ನನಗೊಂದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಬಿಕಾಸ್ ಇಲ್ಲಿ ನೋಡಿ, ಇದು ಸ್ಕ್ರೀನು ದೊಡ್ಡದಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಕೈಯಲ್ಲಿ ನಮಗೆ ಸ್ಟೇರಿಂಗ್ ಕೊಡ್ತಾರೆ, ಕೆಳಗಡೆ ಎಕ್ಸ್ಲೇಟ್ರ್ ಕಾಲಲ್ಲಿ ಕೊಡಬೇಕು. ಚೆನ್ನಾಗಿದೆ ಇದು ಒಂಥರ. ಬಿಕಾಸ್ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್, ಕೂತ್ಕೊಂಡು ಆಡೋದು ಅಲ್ಲ. ಆ್ಯಂಡ್ ಸ್ಕ್ರೀನ್ ಬಿಗ್ಗಿರೋದ್ರಿಂದ ಸ್ಕ್ರೀನಲ್ಲಿ ಅವ್ರಿಗೆ ಒಂಥರ ನೋಡಿದಾಗ, ಅದು ಮೂವ್ ಆಗ್ತಿರೋದು ನೋಡಿದಾಗ ಖುಷಿ ಆಗುತ್ತೆ. ನಮಗೆ ನೋಡಿ ಖುಷಿ ಆಗುತ್ತೆ ಆ್ಯಕ್ಚುಲಿ. ಅದು ಮೂವ್ ಆಗ್ತಿರೋದು ಅಲ್ಲೆಲ್ಲ, ಅದು ಪಕ್ಕ ಎಲ್ಲ ಡ್ಯಾಶ್ ಹೊಡಿಯೋದು ಆ ಥರ ಎಲ್ಲ. ಇದೂ ಕೂಡ ಎಂಜಾಯ್ ಮಾಡೋ ಮಕ್ಕಳು ಮಾಡ್ತಾರೆ. ಬಟ್ ಕೆಲವೊಂದು ಮಕ್ಕಳು ಇಷ್ಟೇನಾ ಅಂತ ಅನ್ನೋಷ್ಟು ಅನಿಸ್ಬೋದು. ನನಗನ್ಸೋದು ಈ ಥರ ಬಿಗ್ ಸ್ಕ್ರೀನಲ್ಲಿ ಆಡೋದು ಸ್ವಲ್ಪ ಖುಷಿ ಕೊಡುತ್ತೆ ನನ್ನ ಪ್ರಕಾರ. ಇದನ್ನು ಅವಳು ಎಂಜಾಯ್ ಮಾಡಿದ್ಲು. ನೆಕ್ಸ್ಟು ಈ ಥರ ಕೆಲವೊಂದು ಗೇಮ್ಸು ಅಲ್ಲಿ ಏನೋ ಬ್ಲೂ ಕಲರ್ದು ಮಾತ್ರ ನೀವು ತೊಗೋಬೋದು. ಯಾಕೆಂದರೆ ಎಲ್ಲ ಪಾಯಿಂಟ್ಸ್ ಖಾಲಿ ಆದಮೇಲೆ ಬ್ಲೂ ಕಲರಲ್ಲಿ ಏನಿತ್ತು ಅದನ್ನು ಮಾತ್ರ ನೀವು ಆಡ್ಬೋದು ಅಂತ ಹೇಳಿದ್ರು. 3 ಗೇಮ್ಸ್ ನಿಮಗೇನೋ ಬೋನಸ್ ಆಗಿದೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಇದನ್ನೊಂದು ಆಡಿದ್ವಿ. ಇದರಲ್ಲಿ ಆ್ಯಕ್ಚುಲಿ 3 ಮೆಂಬರ್ಸಿಗೆ ಟಿಕೆಟ್ ಇತ್ತು. ಬಟ್ 3 ಮೆಂಬರ್ಸ್ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ನಾವು 2 ಮೆಂಬರ್ಸ್, ನಾನು ನನ್ನ ಮಗಳಿಬ್ಬರೇ ಹೋಗಿ ಕೂತ್ಕೊಂಡು ಆಡಿದ್ವಿ. ಇದೂ ಕೂಡ ಜೋರಾಗಿ ಮೂವ್ ಆಗಲ್ಲ ಆ್ಯಂಡ್ ಮೇಲೆ ಹೋಗಲ್ಲ. ಇದನ್ನು ನಾವೇನಂದರೆ ಈಗ ಆಲ್ರೆಡಿ ನಾವು ಆಚೆ ಕಡೆ ತುಂಬ ಎಕ್ಸೈಟ್ಮೆಂಟ್ ಗೇಮ್ಸ್ನ ಆಡಿ ಇದೆಲ್ಲ ಕಡಿಮೆ ಅಂತಲೇ ಅನಿಸುತ್ತೆ. ಬಟ್ ಇಟ್ಸ್ ಓಕೆ. ನನ್ನ ಮಗಳ ಜೊತೆ ಹೋಗಿದ್ದು, ಅವಳಿಗೆ ಖುಷಿ ಕೊಡ್ತಾ ಅವಳ ಜೊತೆ ನಾನು ಕೂತ್ಕೊಂಡಿರೋದು ಅವಳಿಗೆ ಇನ್ನೂ ಖುಷಿ ಅನಿಸ್ತು. ಅವ್ರ ಖುಷಿ ಅಷ್ಟೇ ಅಲ್ವಾ ನಮ್ಮದೇನಿದೆ. ಸೊ ಹಂಗಾಗಿ ಕೂತ್ಕೊಂಡ್ವಿ. ಇದು ಕೂಡ ಚೆನ್ನಾಗಿ ಅನ್ನಿಸ್ತು. ಜಾಸ್ತಿ ಹೇಳ್ತಿದ್ದೀನಲ್ಲ, ಎಕ್ಸೈಟ್ಮೆಂಟ್ ಇಲ್ಲ ಅದರಲ್ಲಿ. ಬಟ್ ಆದರೆ ಅವಳ ಜೊತೆ ಕೂತಿರೋದು ಆ ಥರ ಇರೋದು ನನಗೆ ಖುಷಿ ಕೊಡ್ತು, ಅವಳಿಗೂ ಖುಷಿ ಕೊಡ್ತು. ನೆಕ್ಸ್ಟ್ ಬಂದು ಇದು ಬೈಕ್ದು. ನನಗೆ ಆ್ಯಕ್ಚುಲಿ ಈ ಗೇಮ್ ಎಲ್ಲದಕ್ಕಿಂತ ಸ್ವಲ್ಪ ಚೆನ್ನಾಗಿ ಅನಿಸಿದ್ದು ಇನ್ನೂ ನನಗೆ, ಹೇಗೆ ಆ ಕಾರ್ ಗೇಮಲ್ಲಿ ಸ್ಕ್ರೀನ್ ಬಿಗ್ಗಾಗಿ ಇದ್ದಿದ್ದಕ್ಕೆ ಚೆನ್ನಾಗಿತ್ತು, ಅದೇ ಥರ ಈ ಬೈಕಲ್ಲಿ ಬೈಕ್ ಮೇಲೆ ಕೂತ್ಕೊಳ್ಳೋ ಥರ ಮಾಡಿದಾರಲ್ವ. ಸೊ ಇದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಬಿಕಾಸ್ ನಾವು ಈಗ ತೀರಾ ಚಿಕ್ಕವಳಲ್ಲ ಇವಳು, ನೋಡಿ ಅವಳಿಗೆ ಕಾಲೇನೇ ನೀಟಾಗಿ ಕೆಳಗಡೆ ಸಿಗ್ತಾ ಇದೆ. ಇವಾಗ ಏನಾಗುತ್ತೆ, ಅವರಿಗೆ ರಿಯಲ್ ಬೈಕ್ ರೈಡ್ ಮಾಡಿರೋ ಅಂಥ ಫೀಲು ಇದರಲ್ಲಿ ಸಿಗುತ್ತೆ. ಇದು ಕೂತ್ಕೊಂಡು ಅದು ಮೂವ್ ಆಗ್ತಿರೋದ್ರೆ ಅದು ಸ್ವಲ್ಪ ಹಿಂಗೆ ಆ ಕಡೆ ಈ ಕಡೆ ಸ್ಲೈಡ್ ಕೂಡ ಆಗುತ್ತೆ ಬೈಕು. ಆ್ಯಂಡ್ ಅದೇನಾಗಿದೆ, ಕೂತಿರೋ ಜಾಗ ಅದು ಫುಲ್ ಓಪನ್ ಸ್ಪೇಸಲ್ಲಿದೆ. ಆ ಕಡೆ ಈ ಕಡೆ ಬರೋ ಜನಕ್ಕೂ ಎಲ್ಲ ಕಾಣೋ ಥರ ಇದೆ. ಆ ಮಾಲಿಂದ ಸ್ವಲ್ಪ ಅದೇನು ಫನ್ ಸಿಟಿ ಡೋರ್ ಹತ್ರ ಇದೆ ಅದು ಗೇಮು. ಆವಾಗ ಇನ್ನೊಂದು ಸ್ವಲ್ಪ ಖುಷಿ ಕೊಡುತ್ತೆ ಅದನ್ನು ನೋಡೋಕ್ಕೆ, ಒಂಥರ ಆ ವ್ಯೂ ನೋಡೋಕ್ಕೆ ಖುಷಿ ಕೊಡುತ್ತೆ. ನೋಡಿ ಈಗ ಅವಳು ಆಡ್ತಿರೋದೆ ನಮಗೆ ನೋಡಿದ್ರೆ ರಿಯಲ್ ಆಗಿ ಆ ಬೈಕ್ ಮೇಲೆ ಕುತ್ಕೊಂಡು ಹೋಗ್ತಾ ಇರಂಗೆ ಅಂತ ಅನಿಸುತ್ತೆ. ಇನ್ನೂ ಅವ್ರಿಗೆ ಕೂತಿರೋರಿಗೆ ಇನ್ನೂ ರಿಯಲಿಸ್ಟಿಕ್ ಆಗಿ ಫೀಲ್ ಆಗುತ್ತೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಈ ಗೇಮಲ್ಲಿ ಅವಳೇನೋ ಸೆಕೆಂಡ್ ಪ್ಲೇಸ್ ಏನೋ ಬಂತು ಅವಳಿಗೆ. ಅದರಲ್ಲೇನೋ ಸೆಕೆಂಡ್ ವಿನ್ನರ್ ಅಂತ ಏನೋ ಬಂತು. ಆ್ಯಕ್ಚುಲಿ ಅದು ತುಂಬ ಖುಷಿ ಆಯಿತು ಅವಳಿಗೆ. ಇದು ಅಷ್ಟೇ, ಫಸ್ಟ್ ನೋಡಿದಾಗ ಅದು ಹೇಗೆ ಮೂವ್ ಆಗುತ್ತೆ, ಹೇಗೆ ಹೋಗಬೇಕು, ಅದು ಎಲ್ಲಿ ಯಾವಾಗ ಡ್ಯಾಶ್ ಕೊಡೋಲ್ಲ, ಅದು ಫಸ್ಟು ತಿಳ್ಕೊಳಕ್ಕಾಗಲ್ಲ. ಬಟ್ ಮಕ್ಕಳು ಹಂಗೇನಿಲ್ಲ ಬಿಡಿ, ಈಗಿನ ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನೋಡಿ. ಅಲ್ಲಿ ಸೆಕೆಂಡ್ ಅಂತ ಬಂತು ಅವಳಿಗೆ.
ಈ ಲಾಸ್ಟಿಗೆ ಎಲ್ಲ ವಿನ್ ಆಗಿರೋದಕ್ಕೆ ಟಿಕೆಟ್ಸಿಗೆ ಒಂದೊಂದು ಗಿಫ್ಟ್ಸ್ ತೊಗೋಬೋದು, ಇಷ್ಟು ಪಾಯಿಂಟ್ಸಿಗೆ ಇಷ್ಟು ಅಂತ ಕೇಳಿದ್ರು. ಅಲ್ಲಿರೋದೆಲ್ಲ ಸಮ್ ಮಾಡ್ಕೊಂಡ್ವಿ, 20, 30, 40 ಆ ಥರ. ನಮ್ಗೆ ಏನೇನು ಇಷ್ಟನೋ ಅದಷ್ಟು ಪಿಕ್ ಮಾಡಿದ್ವಿ. ಒಂದು ಚಾಕ್ಲೇಟ್ ಕೇಳಿದ್ಲು. ಆ್ಯಕ್ಚುಲಿ ಚಾಕ್ಲೇಟ್ ಇಲ್ಲಿ ತೊಗೊಳೋದು ವರ್ತ್ ಅಲ್ಲ, ಬಿಕಾಸ್ ಆಚೆ ಕಡೆ ದುಡ್ಡು ಕೊಟ್ಟರೆ ಇದಕ್ಕಿಂತ ಕಡಿಮೆಗೆ ಬರುತ್ತೆ. ಬಟ್ ಇಟ್ಸ್ ಓಕೆ. ಅವಳು ಏನೇನು ಕೇಳಿದ್ಲು ಅದನ್ನು ಪಿಕ್ ಮಾಡಿ ಅಷ್ಟು ಪಾಯಿಂಟ್ಸಿಗೆ ನಾನು ಕೊಟ್ಟೆ. ಶೀ ಈಸ್ ಸೋ ಹ್ಯಾಪಿ. ನೀವು ಕೂಡ ನಿಮ್ಮ ಮಕ್ಕಳನ್ನ ಒಂದು ಸತಿ ಇಲ್ಲಿ ಕರ್ಕೊಂಡೋಗಿ ಎಂಜಾಯ್ ಮಾಡಿ.